സുകുമാർ കുതിരപ്പാടി അവരുടെ ഈ പരിപാടിയിലേക്ക് ഞാൻ ഹാർദമായി സ്വാഗതം ചെയ്യുന്നു. അതുപോലെ ഇവിടെ എത്തിച്ച विजयी विश्व तिरंगा प्यारा सदा शक्ति बरसाने वाला प्रेम सुधा सरसाने वाला वीरों को हर्षाने वाला मातृभूमि का तन मन ಇಂದು ನಾವು ಈ 79ನೇ ಸ್ವಾತಂತ್ರ್ಯವನ್ನು ನೆನೆಸುತ್ತಾ ನಮಗೆ ಸ್ವಾತಂತ್ರ್ಯ ದೊರಕಲು ಸಹಾಯ ಮಾಡಿಕೊಟ್ಟಂತ ನಮ್ಮ ಹಿರಿಯರು ನೆನೆಸುತ್ತಾ ನಾವು ಇನ್ನಷ್ಟು ಅಭಿವೃದ್ಧಿ ಹೊಂದುವ. ಸ್ವಾತಂತ್ರ್ಯ ಮುನ್ನ ನಡೆದಂತಹ ವಿಭಜನೆ, ಅದೇ ರೀತಿಯಲ್ಲಿ ವಿದೇಶಿಯರ ಕೊಳ್ಳೆ ಲೂಟಿಯಿಂದ ಜರ್ಜರಿತವಾಗಿದ್ದಂಥ ಭಾರತವು ಭಾರತೀಯರ ವಿವಿಧತೆಯಲ್ಲಿ ಏಕತೆ ಈ ನಿಟ್ಟಿನ ವಿದ್ಯಾರ್ಥಿಗಳು ಈಗ ಸ್ವತಂತ್ರ ರಾಷ್ಟ್ರವಾಗಿ 79 ವರ್ಷವಾಗಿದೆ. ಈ 79 ವರ್ಷಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ನಾವು ಸಾಧಿಸ್ತಾ ಇಂದು ಜಗತ್ತಿನ ಶಕ್ತಿಶಾಲಿ ರಾಷ್ಟ್ರಗಳಲ್ಲಿ ಒಂದಾಗಿ ನಿಂತಿದೆ. ವೇದಿಕೆಯಲ್ಲಿರುವಂತಹ ಗಾಂಧೀಜಿಯಂತಹ ಮಹಾನ್ ಒಬ್ಬರು ವೀರ ಪುರುಷರು ಅವತ್ತು ಹುಟ್ಟದೇ ಹೋಗಿದ್ದಾರೆ. ನಾವಿವತ್ತು ಈ ರೀತಿಯಾಗಿ ನಮ್ಮ ಶಾಲೆಗಳಲ್ಲಿಯೋ ಅಥವಾ ಕಾಲೇಜುಗಳಲ್ಲಿಯೋ ಅಥವಾ ದೇಶದ ಯಾವ ಮೂಲೆಗಳಲ್ಲಿಯೂ ಕೂಡ ಕುಳಿತು ಈ ಒಂದು ಸ್ವಾತಂತ್ರ್ಯ ಅನ್ನುವಂತಹ ಒಂದು ವಿಷಯದಲ್ಲಿ ನಾವು ಈ ರೀತಿಯಾಗಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಭಾರತದ ಇತಿಹಾಸವನ್ನು ಮತ್ತು ನಮ್ಮ ಸ್ವಾತಂತ್ರ್ಯ ಹೇಗೆ ಲಭಿಸಿತು ಎಂದು ನೆನಪು ಮಾಡುವ ಒಂದು ದಿವಸವಾಗಿರುತ್ತದೆ ಇಂದಿನ ಈ ದಿವಸ. ಯಾಕೆಂದರೆ ಈ ದಿವಸ ನಮ್ಮ ರಕ್ತದಲ್ಲಿಯೂ ಸಹ ನಮ್ಮ ಭಾರತ ದೇಶವನ್ನು ಹೇಗೆ ನಾವು ಮುಂದೆ ತೆಗೆದುಕೊಂಡು ನಾವು ಯಾವ ರೀತಿ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮನೋಭಾವದಿಂದ ಜೀವಿಸಬೇಕು ಅಂತ ತೋರ್ಪಡಿಸುವ ದಿವಸವಾಗ್ತದೆ. ನಮ್ಮ ಸ್ವದೇಶಿ ವಸ್ತುವನ್ನು ಬ್ರಿಟಿಷ್ ಸಾಮ್ರಾಜ್ಯದಿಂದ ಸ್ವತಂತ್ರ ಹೊಂದಲು ಭಾರತೀಯರು ನಡೆಸಿದ ಹೋರಾಟವಾಗಿದೆ. ವಿದೇಶಿಯರ ಆಡಳಿತ ಕಾಲದಲ್ಲಿ ನಮಗೆ ನಮ್ಮದೇ ಆದಂತಹ ನಿಲುವು ಇರಲಿಲ್ಲ. ಬ್ರಿಟಿಷರ ಹಾಗೆಯೇ ಇತರ ಯುರೋಪಿಯನ್ ಶಕ್ತಿಗಳ ದಬ್ಬಾಳಿಕೆಯ ನೀತಿಯು ನಮ್ಮನ್ನು ಸ್ವಾತಂತ್ರ್ಯದ ಕಡೆಗೆ ಭಾರತ್ ಮಾತಾ ಕಿ ಕ್ಷೇತ್ರವಿದೋ ಭವ್ಯ ನಾಡು ಭಾರತ ಋಷಿಗಳು ಶಿರಹರ
ಶೆಟ್ಟಿ ಅವರಿಗೂ ಧನ್ಯವಾದಗಳು.